ಮಾಹಿತಿ ಚಾನಲ್ಗೆ ಸ್ವಾಗತ. ಇಲ್ಲೊಂದು ಅನುದಾನಿತ ಪ್ರೌಢಶಾಲೆಯಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದ ನೋಡಬಹುದು. ಶ್ರೀ ವಿಜಯ ಮಹಾಂತೇಶ ಕನ್ನಡ ಮತ್ತು ಆಂಗ್ಲ ಮಾಧ್ಯಮಿಕ ಪೌರ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಇಳಕಲಲ್ಲಿ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ನಮ್ಮ ಸಂಸ್ಥೆ ವತಿ ನಡೆಯುತ್ತಿರೋ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಕೆಲ ಕಾಣಿಸಿದ ಹುದ್ದೆಗಳು ಇವರೇ ಮಾಡ್ಕೊಳ್ತಾ ಇದ್ದಾರೆ, ಅಂದರೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮೊದಲೇದಾಗಿ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆ ಅಲ್ಲಿ ಕೂಡ ನೋಡಬಹುದು ಹುದ್ದೆ ನೋಡಬಹುದು. ಶಿಕ್ಷಕ ಮತ್ತು ಅಸಿಸ್ಟೆಂಟ್ ಟೀಚರ್ NTC D.Ed BA B.Ed ಆಗಿರಬೇಕು, BSc B.Ed ಆಗಿರಬೇಕು. ಒಟ್ಟು 3 ಹುದ್ದೆಗೆ ನೇಮಕಾತಿ. ಅಸಿಸ್ಟೆಂಟ್ ಟೀಚರ್ BSc B.Ed 2 ಹುದ್ದೆ, ಅಸಿಸ್ಟೆಂಟ್ ಟೀಚರ್ BA B.Ed ಒಟ್ಟು 2 ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆ ಅಲ್ಲಿ ಕೂಡ ಅಸಿಸ್ಟೆಂಟ್ ಟೀಚರ್ BSc B.Ed ಆಗಿರಬೇಕು 1 ಹುದ್ದೆ, ಇಲ್ಲಿ ಕೂಡ BA B.Ed ಆಗಿರಬೇಕು 1 ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಸಂಸ್ಥೆ ವತಿಯಿಂದ. ನಂತರ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಅಲ್ಲಿ ಕೂಡ ಅಸಿಸ್ಟೆಂಟ್ ಟೀಚರ್ BSc B.Ed MSc B.Ed ಮತ್ತು CBEd ಆಗಿರಬೇಕು 1 ಹುದ್ದೆಗೆ ನೇಮಕಾತಿ. ಅಸಿಸ್ಟೆಂಟ್ ಟೀಚರ್ BA B.Ed MA B.Ed ಮತ್ತು ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ನೀವು ಮಾಡೋಕ್ಕೆ ಸ್ಪೆಷಲೈಸೇಷನ್ ಇರಬೇಕು. ಒಟ್ಟು 2 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾರೆ. ಕಂಪ್ಯೂಟರ್ ಟೀಚರ್ಗಳ ನೇಮಕಾತಿ BBA MCA BCA ಮತ್ತು BCom ಅಭ್ಯರ್ಥಿ ಒಟ್ಟು 1 ಹುದ್ದೆಗೆ ನೇಮಕಾತಿಯನ್ನು ಸಂಸ್ಥೆ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಮೇಲ್ ಕಾಣಿಸಿದ ಅರ್ಹ ಅಭ್ಯರ್ಥಿಗಳು ಪ್ರಮಾಣ ಪತ್ರದೊಂದಿಗೆ ಸಲ್ಲಿಸಿ 20/5/2026 ಬುಧವಾರ ಮುಂಜಾನೆ 10:30 ಗಂಟೆಗೆ ಸಂಸ್ಥೆಯ ಕಾರ್ಯಾಲಯದಲ್ಲಿ ಸಂದರ್ಶನಕ್ಕೆ ನೀವೇನು ಮಾಡಬೇಕಂದ್ರೆ ಹಾಜರಾಗಬೇಕಾಗುತ್ತದೆ. ಆಕರ್ಷಕ ವೇತನವನ್ನು ಕೂಡ ಈ ಸಂಸ್ಥೆ ನಿಮಗೆ ನೀಡ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ಚಿತ್ತರಿಗೆ ಶ್ರೀ ವಿಜಯ ಮಹಾಂತೇಶ ಎಜುಕೇಷನ್ ಸೊಸೈಟಿ ಇಳಕಲ್ ಅವರ ಸಂಪರ್ಕ ಕೂಡ ನೀವು ಇಲ್ಲಿ ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ALE ಸಂಸ್ಥೆ ಕರ್ನಾಟಕದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಒಂದು ಸಂಸ್ಥೆ ಬೆಳಗಾವಿ ಮುಖ್ಯ ಕಚೇರಿಯಾಗಿರುತ್ತದೆ. ಇಲ್ಲಿ ಕೂಡ ಹಲವಾರು ಶಿಕ್ಷಕರನ್ನ ಇವರು ಕನ್ನಡ ಮಾಧ್ಯಮಿಕ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಅಗತ್ಯ ಇರುವ ಕೆಳಕಂಡ ಅನುದಾನ ಸಹಿತ ಶಿಕ್ಷಕರನ್ನು ಇವರೇ ಮಾಡ್ಕೊಳ್ತಾ ಇದ್ದಾರೆ, ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವಿಲ್ಲಿ ನೋಡಬಹುದು. ಮೊದಲನೇದಾಗಿ ಕನ್ನಡ ಭಾಷಾ ಶಿಕ್ಷಕರು ಇಲ್ಲಿ BA ಮತ್ತು B.Ed ಆಗಿರಬೇಕು. ಪ್ರೌಢಶಾಲೆಯ ಸ್ಥಳ ನೋಡಬಹುದು ಮಹಾಲಿಂಗಪುರ ಸವದತ್ತಿ. ಪ್ರಾಥಮಿಕ ಶಾಲೆಯ ಸ್ಥಳ ರಾಣೆಬೆನ್ನೂರು ನಿಪ್ಪಾಣಿ ಮಹಾಲಿಂಗಪುರ. ನಂತರ ಇಲ್ಲಿ ಇಂಗ್ಲಿಷ್ ಭಾಷಾ ಶಿಕ್ಷಕರು BA B.Ed ಆಗಿರಬೇಕು, ಅಂಕಲಿ ಕೆರೂರು ಸವದತ್ತಿ. ಇಲ್ಲಿ ಪ್ರೌಢಶಾಲೆಯ ಆದಂತಹ ಸವದತ್ತಿ ಅಂಕೋಲ ಅಥಣಿ. ನಂತರ ಹಿಂದಿ ಭಾಷಾ ಶಿಕ್ಷಕರು BA B.Ed ಆಗಿರಬೇಕು. ಪ್ರಾಥಮಿಕ ಶಾಲೆಗಳು ಅಂಕಲಿ ಧಾರವಾಡ. ನಂತರ ಇಲ್ಲಿ ಪ್ರೌಢಶಾಲೆಗಳು ಯಡ್ರಾವ್ ಅಂಕೋಲ. ನಂತರ ಇಲ್ಲಿ ಗಣಿತ ಶಿಕ್ಷಕರು BSc B.Ed ಇಲ್ಲಿ PCMನಲ್ಲಿ ನೀವು ಇಲ್ಲಿ ಅಧ್ಯಯನ ಮಾಡಿರಬೇಕು. ಇಲ್ಲಿ ಪ್ರಾಥಮಿಕ ಶಾಲೆಗಳು ನೋಡಬಹುದು ರಾಣೆಬೆನ್ನೂರು, ಬೆಳಗಾವಿ, ಮಹಾಲಿಂಗಪುರ, ಸವದತ್ತಿ, ಗೋಕಾಕ. ಇನ್ನು ಪ್ರೌಢಶಾಲೆಗಳು ಧಾರವಾಡ. ನಂತರ ವಿಜ್ಞಾನ ಶಿಕ್ಷಕರು BSc B.Ed CBZ ಆಗಿರಬೇಕು. ಪ್ರಾಥಮಿಕ ಶಾಲೆ ನಿಪ್ಪಾಣಿ, ಯಡ್ರಾವು, ಅಥಣಿ, ಹನುಮನಮಟ್ಟಿ. ಇಲ್ಲ ಪ್ರೌಢಶಾಲೆ ಹುಬ್ಬಳ್ಳಿ, ಯಡ್ರಾವು. ಸಮಾಜ ವಿಜ್ಞಾನ ಶಿಕ್ಷಕರು BA B.Ed ಆಗಿರಬೇಕು, ರಾಣೆಬೆನ್ನೂರು ಪ್ರಾಥಮಿಕ ಶಾಲೆ. ಇನ್ನು ಪ್ರೌಢಶಾಲೆ ನೋಡಬಹುದು ಹುಬ್ಬಳ್ಳಿ, ಕೆರೂರು, ಧಾರವಾಡ. ದೈಹಿಕ ಶಿಕ್ಷಕರು B.Ped ಮತ್ತು C.Ped ಆಗಿರಬೇಕು. ಪ್ರಾಥಮಿಕ ಶಾಲೆ ಬೆಳಗಾವಿ, ಯಡ್ರಾವ. ಪ್ರೌಢಶಾಲೆಗಳು ಹುಬ್ಬಳ್ಳಿ, ಧಾರವಾಡ. ಕಂಪ್ಯೂಟರ್ ಶಿಕ್ಷಕರು ಡಿಪ್ಲೊಮಾ ಇನ್ BCA ಮತ್ತು MSc ಆಗಿರಬೇಕು. ಪ್ರಾಥಮಿಕ ಶಾಲೆಗಳು ರಾಣೆಬೆನ್ನೂರು, ಹುಬ್ಬಳ್ಳಿ, ಅಂಕಲಿ, ಬೆಳಗಾವಿ ಆಗಿರುತ್ತದೆ. ಇನ್ನು ಪ್ರೌಢಶಾಲೆಗಳು ನೋಡಬಹುದು ಹುಬ್ಬಳ್ಳಿ, ನಿಪ್ಪಾಣ, ಅಂಕಲಿ. ಇಲ್ಲಿ ಇದು ಗಳತಗ, ಮಹಾಲಿಂಗಪುರ. ನಂತರ ಚಿತ್ರಕಲಾ ಶಿಕ್ಷಕರು ಯಡ್ರಾವ, ಹುಬ್ಬಳ್ಳಿ ಪ್ರಾಥಮಿಕ ಶಾಲೆಗಳಾಗಿರ್ತವೆ. ಇನ್ನು ಹೈಸ್ಕೂಲ್ ಶಾಲೆ ನೋಡ್ಬೋದು ಯಡ್ರಾವದಲ್ಲಿ. ಇನ್ನು ಸಹ ಶಿಕ್ಷಕ D.Ed ಆಗಿರಬೇಕು. ಇಲ್ಲಿ ನೋಡ್ಬೋದು ಪ್ರೌಢಶಾಲೆ ಹುಬ್ಬಳ್ಳಿ, ನಿಪ್ಪಾಣಿ, ಅಂಕಲಿ, ಕೆರೂರು, ಅಥಣಿ, ಯಡ್ರಾವ, ಅಂಕೋಲದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಸಹ ಶಿಕ್ಷಕ NTC ಇಲ್ಲಿ ಪ್ರೌಢಶಾಲೆ ನೋಡ್ಬೋದು ಅಂಕಲಿ, ಅಥಣಿಯಲ್ಲಿ. ಇನ್ನು ಮುಖ್ಯೋಪಾಧ್ಯಾಯರು BA BSc CBZ ಆಗಿರಬೇಕು, 5 ವರ್ಷ ಸೇವಾ ಅನುಭವ ಇರಬೇಕು. ಇನ್ನು ಇಲ್ಲಿ ಪ್ರೌಢಶಾಲೆ ನೋಡ್ಬೋದು ಕೆರೂರು ಮತ್ತು ಗಳತಕದಲ್ಲಿ ಈ ಒಂದು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಕೆಳಕಂಡ QR ಕೋಡ್ ನೀವೇ ಮಾಡಬೇಕಂದ್ರೆ 21/5/2026 ಒಳಗಾಗಿ ನೀವೇ ಮಾಡಬೇಕಂದ್ರೆ ಆನ್ಲೈನ್ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಸಂದರ್ಶನಕ್ಕೆ ಮಾಡಬೇಕು ಇಲ್ಲಿ ಹಾಜರಾಗುವ ಅಂದರೆ ಈ ಒಂದು QR ಕೋಡ್ ನೀವೇ ಮಾಡಬೇಕು, ಸ್ಕ್ಯಾನ್ ಮಾಡಿಕೊಂಡು ಫಸ್ಟು ಆನ್ಲೈನ್ ಅರ್ಜಿ ಸಲ್ಲಿಸಬೇಕು. ನಂತರ ಅವರು ನಿಮ್ಮನ್ನು ನೇರ ಸಂದರ್ಶನಕ್ಕೆ ಹಾಜರುಪಡಿಸ್ತಾರೆ. ಇನ್ನು ಇಲ್ಲಿ ನೀವು ಇದು ಗಮನಿಸಬಹುದು. ಸಂದರ್ಶನ ವಿವರ ಶನಿವಾರ 23 ಮೇ 2026 ಮುಂಜಾನೆ 10 ಗಂಟೆಗೆ ಸ್ಥಳ KLE ಸಂಸ್ಥೆಯ ಬಸವಪ್ರಭು ಕೋರೆ ಮಹಾವಿದ್ಯಾಲಯ ಚಿಕ್ಕೋಡಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ, ಸಂದರ್ಶನ ತೆಗೆದುಕೊಳ್ತಾ ಇದ್ದಾರೆ. ಮಂಗಳವಾರ 26 ಮೇ 2026 ಮುಂಜಾನೆ 10 ಗಂಟೆಗೆ ಸ್ಥಳ KLE ಸಂಸ್ಥೆಯ HF ಕಟ್ಟಿಮನಿ ಪ್ರೌಢಶಾಲೆ ವಿದ್ಯಾನಗರ ಹುಬ್ಬಳ್ಳಿಯಲ್ಲಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮನ್ನು ಇವರು ನೇರ ಸಂದರ್ಶನ ಕೂಡ ಇವರು ತೆಗೆದುಕೊಳ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಆ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿ ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ನೋಡಬಹುದು
ವೀಣಾಶ್ರೀನಗರ ಸ್ಟೆಕೆಂದ್ರೆ ನಿಯರ್ ಕರಿಯಮ್ಮ ದೇವಸ್ಥಾನ ಸತ್ತೂರ್ ಧಾರವಾಡ. ಸರ್ಕಾರದ ಮಾನ್ಯತೆ ಪಡೆದಂತೆ ಇಲ್ಲಿ ಇದು ಮುಖ್ಯೋಪಾಧ್ಯಾಯರ ಹುದ್ದೆಗೆ ನೇಮಕಾತಿ BA BSc B.Ed ಆಗಿರಬೇಕು. ಒಟ್ಟು 5 ವರ್ಷದ ಸೇವೆ ಕೂಡ ನೀವು ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ಶಿಕ್ಷಕಿ ಮತ್ತು ಕಿರಿಯರು ಒಟ್ಟು 4 ಹುದ್ದೆ. ಸೈನ್ಸ್, ಗಣಿತ, ಸಮಾಜ, ಮತ್ತು ಕಂಪ್ಯೂಟರ್ ಟೀಚರ್ಗೆ ಕೂಡ ಇಲ್ಲಿ BA BSc B.Ed ಮತ್ತು TCH ಆಗಿರಬೇಕು. LKG UKG ಕೂಡ ಇಲ್ಲಿ NTC TCH ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸಿಪಾಯಿ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ವ್ಯಾನ್ ಡ್ರೈವರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು 17/5/2026 ಒಳಗಾಗಿ ನೀವು ಸಂಡೇ ಒಳಗಾಗಿ ನೀವೇ ಮಾಡಬೇಕಂದ್ರೆ 10:30ಕ್ಕೆ ನೀವು ನಿಮ್ಮ ಎಲ್ಲ ಮಾಸ್ ಕಾರ್ಡನ್ನು ತೆಗೆದುಕೊಂಡು ಆ ಒಂದು ಸ್ಕೂಲವದ್ದು ವಿಳಾಸಕ್ಕೆ ನೀವು ಇಲ್ಲಿ ಸಲ್ಲಿಸಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಶ್ರೀ ಜವಾಹರ್ ನವೋದಯ ವಿದ್ಯಾಲಯ ದೊಡ್ಡಬಳ್ಳಾಪುರ ಬೆಂಗಳೂರಲ್ಲಿ ನೇಮಕಾತಿ ಮಾಡ್ಕೊಳ್ತಾರೆ. ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಇಲ್ಲಿ ಪೋಸ್ಟ್ ಆಫ್ ದ ಮಾರ್ಟೋನ್ ಹುದ್ದೆಗೆ ಇವರು ಕಂಡಕ್ಟ್ ಅಂದರೆ ಇವರು ಆಫೀಸ್ ಮುಖಾಂತರ ಈ ಒಂದು ಸಂಸ್ಥೆಗೆ ಇವರು PM ಶ್ರೀ ಜವಾಹರ್ಲಾಲ್ ನವೋದಯ ವಿದ್ಯಾಲಯ ದೊಡ್ಡಬಳ್ಳಾಪುರ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಅಗೇನ್ಸ್ಟ್ ವೇಕೆನ್ಸಿ ಇವರೇ ಮಾಡ್ಕೊತಾ 26-27ನೇ ಸಾಲಿ ಇವರೇ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಮ್ಯಾಟ್ರೋನ್ಸ್ ಹುದ್ದೆಗೆ ಇವರು ಕಾಂಟ್ರಾಕ್ಟ್ ಬೇಸ್ ಆಗಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. 25/5/2026 ಮತ್ತು ಬೆಳಗ್ಗೆ 11 ಗಂಟೆಗೆ ಇವರು ನಿಮ್ಮನ್ನು ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತವುಳ್ಳ ಅಭ್ಯರ್ಥಿಗಳು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ವಿದ್ಯೋದಯ ಪಬ್ಲಿಕ್ ಇಂಗ್ಲಿಷ್ ಹೈಸ್ಕೂಲು ನಂಬರ್ 3431 ಮುಖ್ಯ ರಸ್ತೆ ನಂದಿನಿ ಲೇಔಟ್ ಬೆಂಗಳೂರು. ಶಿಕ್ಷಕರ ಅಗತ್ಯವಿದೆಯಂತೆ. ಇಲ್ಲಿ ನೋಡಿ ಮುಖ್ಯ ಶಿಕ್ಷಕರ ಹುದ್ದೆ MA MSc ಜೊತೆಗೆ B.Ed ಮತ್ತು M.Ed ಆಗಿರಬೇಕು. ಸಹ ಶಿಕ್ಷಕಿ ಗಣಿತ ಮ್ಯಾಥ್ಸ್ BSc ಜೊತೆಗೆ B.Ed ಆಗಿರಬೇಕು. ಸಹ ಶಿಕ್ಷಕ ಕನ್ನಡ MA ಜೊತೆಗೆ B.Ed ಆಗಿರಬೇಕು. ನಂತರ ಸಹ ಶಿಕ್ಷಕಿ ವಿಜ್ಞಾನ ಸೈನ್ಸ್ BSc ಜೊತೆಗೆ PCM CBZ ಆಗಿರಬೇಕು. ಸಹ ಶಿಕ್ಷಕಿ ಇಂಗ್ಲಿಷ್ ಸಾಮಾಜಿಕ ವಿಜ್ಞಾನ ಹಿಂದಿ ಕೂಡ ಆಗಿರಬೇಕಂತ ಹೇಳ್ತಾ ಇದ್ದಾರೆ. ಈ ಕೆಳಗಿನ ಹುದ್ದೆಗಳಿಗೆ ನೀವು ಈ ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮ್ ಕೂಡ ನೀವು ರವಾನಿಸಬಹುದು. ಹೆಚ್ಚಿನ ಮಾಹಿತಿಯಾಗಿ ಆ ಕಾಂಟ್ಯಾಕ್ಟ್ ನಂಬರ್ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಇನ್ ಕಾಮರ್ಸ್ MCom MBA ವಿತ್ 4 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು. ಸ್ಥಳ ನೋಡಬಹುದು ಉಡುಪಿ ಮಂಗಳೂರಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ಲೆಕ್ಚರ್ಸ್ ಇನ್ ಕಂಪ್ಯೂಟರ್ ಸೈನ್ಸ್ ಟೀಚರ್ಗಳಿಗೆ ನೇಮಕಾತಿ MCA ವಿತ್ 4 ವರ್ಷದ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು ಟೀಚಿಂಗಲ್ಲಿ. ಇಲ್ಲಿ ಕೂಡ ಉಡುಪಿ ಮತ್ತು ಮಂಗಳೂರಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಲೆಕ್ಚರ್ಸ್ ಇನ್ ಇಂಗ್ಲೀಷ್ಗೆ ಅಲ್ಲಿ ಕೂಡ ನೀವು MA B.Ed ಇಲ್ಲಿ ಟೀಚಿಂಗ್ ಆಗಿರಬೇಕು 4 ವರ್ಷ. ಮಂಗಳೂರಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೆಳಗಿನ ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಯಾಗಿ ಕಾಂಟ್ಯಾಕ್ಟ್ ನಂಬರ್ ಮೂಲಕ ನೀವು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ವತಿಯಿಂದ ಇಲ್ಲಿ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಟ್ರೈನರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಇಲ್ಲಿ ಇಲ್ಲಿ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಕ್ಲಾಸ್ಗಳಿಗೆ ಡಿಗ್ರಿ ಸ್ಟೂಡೆಂಟ್ ಅಪ್ಗ್ರೇಡ್ ಆಫ್ ದೇರ್ದ ಎಂಪ್ಲಾಯ್ಮೆಂಟ್ ಸ್ಕಿಲ್ ಏನು ಮಾಡ್ಬೋದು ನೀವು ಇಲ್ಲಿ ಕಲಿಸಬೇಕಾಗುತ್ತದೆ. ಪೊಸಿಷನ್ 10 ಹುದ್ದೆಗೆ ನೇಮಕಾತಿ. ಕ್ವಾಲಿಫಿಕೇಷನ್ ನೋಡ್ಬೋದು NE ಡಿಗ್ರಿ ಮತ್ತು ಪೋಸ್ಟ್ ಗ್ರಾಜುಯೇಟ್ ಮಾಡೋಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಎಕ್ಸ್ಪೀರಿಯನ್ಸ್ 5 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತದೆ. ವರ್ಕ್ ಲೊಕೇಶನ್ ನೋಡ್ಬೋದು ಬಾಗಲಕೋಟ, ವಿಜಯಪುರ, ಗದಗ, ಕೊಪ್ಪಳ ನೋಡ್ಬೋದು, ಗಂಗಾವತಿ, ಸಿಂಧನೂರು, ಆಮೇಲೆ ಇದು ಮುಂಡರಗಿ, ಬೆಳಗಾವಿ, ಧಾರವಾಡದಲ್ಲಿ ಈ ಒಂದು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಿಮಗೆ ಮಾಸಿಕ ಸ್ಯಾಲ್ರಿ ನೋಡ್ಬೋದು 15,000ರಿಂದ 18,000 ರೂಪಾಯಿ ಒಂದು ಸ್ಯಾಲ್ರಿ ಕೂಡ ಈ ಸಂಸ್ಥೆ ನಿಮಗೆ ನೀಡ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ನೀವು ಕರೆ ಮಾಡಿಕೊಂಡು ನಿಮ್ಮ ರೆಸ್ಯೂಮನ್ನು ಆ ಒಂದು ಇಮೇಲ್ಗೆ ನೀವು ರವಾನಿಸಬೇಕಾಗುತ್ತದೆ. ರವಿ B ಪಾಟೀಲ್ ವಿಜಯ ಓರ್ತೋ ಇಲ್ಲಿ ಸೆಂಟರಲ್ಲಿ ನೇಮಕಾತಿ. ಇಲ್ಲಿ ಕೂಡ ಹಲವಾರು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಫಾರ್ಮಸಿ ಇನ್ಚಾರ್ಜ್, ನರ್ಸಿಂಗ್ ಇನ್ಚಾರ್ಜ್, ಹೌಸ್ ಕೀಪರ್ ಇನ್ಚಾರ್ಜ್, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್, ಅಕೌಂಟೆಂಟ್, ಡಿಸೈನರ್, ಇನ್ಶೂರೆನ್ಸ್ ಎಕ್ಸಿಕ್ಯೂಟಿವ್ ಇಷ್ಟೆಲ್ಲ ಹುದ್ದೆಗಳಿಗೆ ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದೆ. ನೋಡ್ಬೋದು 17/5/2026 ಸಂಡೇ ಆಗಿರುತ್ತದೆ. ಬೆಳಗ್ಗೆ 9ರಿಂದ ಮಧ್ಯಾಹ್ನ 2ರವರೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ವಿಜಯ ಓರ್ತೋ ಟ್ರಮ್ ಸೆಂಟರ್ ಅಯೋಧ್ಯನಗರ ಬೆಳಗಾವಿಯಲ್ಲಿ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲಾಖೆ ದಾವಣಗೆರೆ ವಿಶ್ವವಿದ್ಯಾಲಯ ಕುಲಪತಿ ಹುದ್ದೆಗೆ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ದಾವಣಗೆರೆ ವಿಶ್ವವಿದ್ಯಾಲಯ ಕುಲಪತಿ ಹುದ್ದೆ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯದ ನಿಯಮ ಪ್ರಕಾರ ಏನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ವಿಶ್ವವಿದ್ಯಾಲಯಕ್ಕೆ ಕುಲಪತಿಗಳನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ಬೋದು ಕುಲಪತಿ ಹುದ್ದೆಗೆ ಅರ್ಜಿ ಆಹ್ವಾನಿಸಿದೆ. ಈ ಅಧಿಸೂಚನೆ ದಿನಾಂಕದಿಂದ 30 ದಿನ ಒಳಗಾಗಿ ನೀವು ಮಾಡಬೇಕಂದ್ರೆ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆಯ ಒಂದು ವೆಬ್ಸೈಟ್ಗೆ ಹೋಗಿ ನೀವೇ ಮಾಡಬೇಕು. ಆ ಒಂದು ಅಪ್ಲಿಕೇಶನ್ ಫಾರ್ಮನ್ನು ತೆಗೆದುಕೊಂಡು ನೀವೇ ಮಾಡಬೇಕಂದ್ರೆ ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಇದು ಪ್ರಾಧ್ಯಾಪಕರಿಗೆ ಮಾತ್ರ ಸಾಧ್ಯವಾಗುವಂಥ ಒಂದು ಹುದ್ದೆಯಾಗಿದೆ. ಮ್ಯಾನೇಜರ್ಸ್ ಅಸೋಸಿಯೇಷನ್ ಕರ್ನಾಟಕದಲ್ಲಿ ನೇಮಕಾತಿ. ಈ ಒಂದು ಸಂಸ್ಥೆಯಲ್ಲಿ ಹಲವಾರು ಹುದ್ದೆಗಳಿಗೆ ಇವರೇ ಮಾಡ್ಕೊಳ್ತಾ ಇದ್ದಾರೆ, ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದೊಂದು ಗುತ್ತಿಗೆ ಆಧಾರದ ಒಂದು ನೇಮಕಾತಿ ಆಗಿರುತ್ತದೆ. ಇಲ್ಲಿ ಮೊದಲನೇದಾಗಿ
ಸಂಶೋಧನಾ ಸಹಾಯಕರು, ನೀರು, ತ್ಯಾಜ್ಯ ನೀರು ಮತ್ತು ನಿರ್ವಹಣೆಯಲ್ಲಿ ಈ ಒಂದು ಹುದ್ದೆಗೆ ನೇಮಕಾತಿ. ಜಲಸಂಪನ್ಮೂಲ, ಪರಿಸರ ವಿಜ್ಞಾನ, ಆರೋಗ್ಯ ಮತ್ತು ನೈರ್ಮಲ್ಯ ಇಂಜಿನಿಯರ್ಗಳಲ್ಲಿ ಸ್ನಾತಕೋತ್ತರ ಪದವಿ ಆಗಿರಬೇಕು. ಸರ್ಕಾರಿ ವಲಯದಲ್ಲಿ ಸಂಬಂಧಿಸಿದ ಯೋಜನೆಗಳು ಅಂಥವುದೇ ಕ್ಷೇತ್ರದಲ್ಲಿ ಇಲ್ಲಿ ಇವರು ಏನು ಮಾಡ್ಕೊತಾ ಇದ್ದಾರೆ, 7 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತದೆ. ನಂತರ ಇಲ್ಲಿ ವಯೋಮಿತಿ 35 ವರ್ಷಗಳು. ಮಾಸಿಕ ವೇತನ ನೋಡಬಹುದು, 31,850 ರೂಪಾಯಿ ಮಾಡ್ಕೊತಾರೆ ನಿಮಗೆ ಇವರು ಸಂಬಳವನ್ನು ಕೂಡ ಇಲ್ಲಿ ನಿಮಗೆ ನೀಡ್ತಾ ಇದ್ದಾರೆ. ನಂತರ ಸಂಶೋಧನಾ ಸಹಾಯಕರು ಕಲ್ಯಾಣ ನೋಡಬಹುದು. ಈ ಒಂದು ಹುದ್ದೆಗೆ ನೀವು ಸಮಾಜ ಕಾರ್ಯ, ನಗರ ಅಧ್ಯಯನ ಕ್ಷೇತ್ರದಲ್ಲಿ ಸ್ನಾತಕೋತ್ತರ ಪದವಿ ಆಗಿರಬೇಕು. ಸರ್ಕಾರಿ ವಲಯದಲ್ಲಿ ನೀವೇ ಮಾಡಬೇಕಂದ್ರೆ ಅಂಥವುದೇ 2 ವರ್ಷದ ಒಂದು ನಿಮಗೆ ಎಕ್ಸ್ಪೀರಿಯನ್ಸ್ ಕೂಡ ಇವರು ಏನು ಮಾಡ್ಕೋತಾ ಕೇಳ್ತಾ ಇದ್ದಾರೆ. ವಯೋಮಿತಿ 35 ವರ್ಷ, ವೇತನ 31,850 ರೂಪಾಯಿ ವೇತನ ಕೂಡ ಇಲ್ಲಿ ಇವರು ನೀಡ್ತಾ ಇದ್ದಾರೆ. ನಂತರ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗೆ ನೇಮಕಾತಿ, ಅದು ಕೂಡ ಒಂದು ಹುದ್ದೆ. ಇಲ್ಲಿ ಕೂಡ ನೀವು ಸರ್ಕಾರ ವಲಯದಲ್ಲಿ 3 ವರ್ಷಗಳ ಒಂದು ಅನುಭವದೊಂದಿಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿ ಮಾಡಬೇಕು ನೀವು ಇಲ್ಲಿ ಪಡೆದಿರಬೇಕಾಗುತ್ತದೆ. ಇಲ್ಲಿ ವಯೋಮಿತಿ 40 ವರ್ಷ, ವೇತನ 21,400 ವೇತನ ಕೂಡ ಏನು ಮಾಡ್ಕೋತಾ ಇವರು ನಿಮಗೆ ನೀಡ್ತಾ ಇದ್ದಾರೆ. ಇಲ್ಲಿ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನೀವೇನು ಮಾಡಬೇಕು, ಕಂಪ್ಯೂಟರ್ MS ಆಫೀಸ್ ಜ್ಞಾನ ಹೊಂದಿರಬೇಕಾಗುತ್ತದೆ. ನಂತರ ಕನ್ನಡ ಭಾಷೆಯಲ್ಲಿ ಪ್ರಾವೀಣ್ಯತೆ ಹೊಂದಿರಬೇಕು. ಆಸಕ್ತ ಅಭ್ಯರ್ಥಿಗಳು ನಿಮ್ಮ ವಿವರಗಳೊಂದಿಗೆ ಸಿಮ್ಯಾಟ್ ವೆಬ್ಸೈಟ್ನಲ್ಲಿ ನೀಡಲಾಗಿರುವ ಅರ್ಜಿ ನಮೂನೆಯನ್ನು ನೀವು ಮಾಡಬೇಕಂದ್ರೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಲ್ಲ ಶೈಕ್ಷಣಿಕ ದಾಖಲೆಗಳ ಪದವಿ ಪ್ರಮಾಣ ಪತ್ರ ಅಥವಾ ಸ್ನಾತಕೋತ್ತರ ಪದವಿ ಪ್ರಮಾಣಪತ್ರ ನೀವು ಮಾಡಬೇಕು, ಅದಕ್ಕೆ ಲಗತ್ತಿಸಬೇಕಾಗುತ್ತದೆ. ನಂತರ ನೀವೇನು ಮಾಡಬೇಕಂದ್ರೆ ಪ್ರಧಾನ ಕಾರ್ಯದರ್ಶಿ, ಸಿಟಿ ಮ್ಯಾನೇಜರ್ ಅಸೋಸಿಯೇಷನ್ ಕರ್ನಾಟಕ, ನಂಬರ್ 42 ಸಂಜೀವಿನಿ 1ನೇ ಮಹಡಿ, 4ನೇ ಅಡ್ಡ ರಸ್ತೆ, ಸಂಪಿಗೆ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು 560003. ಇವರಿಗೆ ನೀವೇನು ಮಾಡಬೇಕಂದ್ರೆ ಅಂಚೆ ಮೂಲಕ ಇಲ್ಲಾಂದರೆ ಖುದ್ದಾಗಿ ನೀವೇ ಹೋಗಿ 27/5/2026 ಸಂಜೆ 5 ಗಂಟೆಯ ಒಳಗಾಗಿ ನೀವೇನು ಮಾಡಬೇಕಂದ್ರೆ ಆ ಒಂದು ಅಡ್ರೆಸ್ಗೆ ನಿಮ್ಮ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಲಾಗಿನ್ ಆಗಿ ಹೆಚ್ಚಿನ ಮಾಹಿತಿ ಪಡೆದುಕೊಂಡು ನೀವು ಮಾಡಬೇಕಂದ್ರೆ ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತದೆ. ಇಲ್ಲಿ ನೋಡಬಹುದು ರಿಪ್ಯಾಕೋ ಹೋಮ್ ಫೈನಾನ್ಸ್ ಲಿಮಿಟೆಡ್ ಓದಿದ ನೇಮಕಾತಿ. ಇಲ್ಲಿ ಕೂಡ ಬ್ರಾಂಚ್ ಮ್ಯಾನೇಜರ್ ಹುಬ್ಬಳ್ಳಿ, ಮಂಗಳೂರು, ಶಿವಮೊಗ್ಗ, ತಿಪ್ಟೂರಿನಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ರಿಕವರಿ ಆಫೀಸರ್ ಆಫ್ ದ ಮಂಗಳೂರು ಬ್ರಾಂಚ್. ಇನ್ನು ವಿದ್ಯಾರ್ಥಿ ನೋಡಬಹುದು ಗ್ರ್ಯಾಜುಯೇಟ್ ಆಗಿರಬೇಕು. ಎಕ್ಸ್ಪೀರಿಯನ್ಸ್ ಒಂದು 3ರಿಂದ 5 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು. ಇನ್ನು ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಆಸಕ್ತಿ ಒಳಗಿರುತ್ತೆ ಕೆಳಗಿನ ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಭಾರತದ ಅತ್ಯುತ್ತಮ ಅಂತಾರಾಷ್ಟ್ರೀಯ ಶಾಲೆಗಳ ಸರಣಿಯಲ್ಲೊಂದಾದಂಥ ಈ ಸಂಸ್ಥೆಯಲ್ಲಿ ದ ಇಂಟರ್ನ್ಯಾಷನಲ್ ಸ್ಕೂಲ್ ವತಿಯಿಂದ ಅನುಭವಿ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ತಿದ್ದಾರಂತೆ. ಪೂರ್ವ ಪ್ರಾಥಮಿಕ ಶಿಕ್ಷಕರು, ಪ್ರೌಢಶಾಲಾ ಶಿಕ್ಷಕರು. ಇಲ್ಲಿ ನೋಡಬಹುದು ಪ್ರದರ್ಶನ ಕಲೆಗಳಿಗೆ ಈ ಒಂದು ಹುದ್ದೆಗಳಿಗೆ ಈ ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅನುಭವ ಇಲ್ಲದ ಪದವಿ ಪಡೆದ ಮಹಿಳೆಯರು ಅರ್ಜಿ ಕೂಡ ಸಲ್ಲಿಸಬಹುದು. ರೋಬೋಟಿಕ್ಸ್ ಮತ್ತು ಕೋಡಿಂಗ್ನಲ್ಲಿ ಆಸಕ್ತಿ ಹೊಂದಿರುವ ಮಹಿಳಾ ಇಂಜಿನಿಯರಿಂಗ್ ಪದವೀಧರರು ಕೂಡ ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ನಿಮ್ಮ ರೆಸ್ಯೂಮನ್ನು ಆ ಸಂಸ್ಥೆ ಇಮೇಲ್ಗೆ ನೀವು ರವಾನಿಸಬೇಕಾಗುತ್ತದೆ. ಇಲ್ಲಿ ನೋಡಬಹುದು 2026 ಮೇ 15, 16, 17ರಂದು ಬೆಳಗ್ಗೆ 8 ಗಂಟೆಯಿಂದ ನಿಮ್ಮನ್ನು ಇವರೇ ಮಾಡ್ಕೊಳ್ತಾ ಇದ್ದಾರೆ. ವಾಲ್ಗಿನ್ ಇಂಟರ್ವ್ಯೂ ಮುಖಾಂತರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗೆ ಆ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಸಂಸ್ಥೆಯು ಗಾಂಧಿನಗರ್, ಮೆಜೆಸ್ಟಿಕ್ ನೋಡಬಹುದು, ಸದಾಶಿವ ನಗರದಲ್ಲಿ ಒಂದು ರೆಸ್ಟೋರೆಂಟ್ ಇದೆ. ಇಲ್ಲಿ ಕೂಡ ರೂಮ್, ರೆಸ್ಟೋರೆಂಟ್ ಮತ್ತು ಬ್ಯಾಂಕ್ವೆಟ್ ಟೈಲ್ಸ್ ಈ ಒಂದು ಹುದ್ದೆಗೆ ಇಲ್ಲಿ ಸ್ಟೇಬರ್ಡ್, ಹೌಸ್ ಕೀಪಿಂಗ್, ಕೇಸ್ಟ್ ಸ್ಟಾಪ್, ಬಾಲಿವುಡ್. ನಂತರ ಇಲ್ಲಿ ಸರ್ವಿಸ್ ಸ್ಟಾಪ್, ನೈಟ್ ಸೆಕ್ಯೂರಿಟಿ, ಸೇಲ್ಸ್ ಮಾರ್ಕೆಟಿಂಗ್ ಮ್ಯಾನೇಜರ್, ಸೌತ್ ಇಂಡಿಯನ್ ಚೀಫ್, ಚೈನೀಸ್ ಚೀಫ್ಸ್, ತಂದೂರಿ ಮಾಸ್ಟರ್ಗಳಿಗೆ ಈ ಒಂದು ಸಂಸ್ಥೆಯು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಬೆಳಗ್ಗೆ 10ರಿಂದ ಮಧ್ಯಾಹ್ನ 12ರವರೆಗೆ ಯಾವಾಗಾದರೂ ಹೋಗಿ ನೀವು ಮಾಡ್ಬೇಕಂದ್ರೆ ಇಲ್ಲಿ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೀವೇ ಮಾಡ್ಬೋದು, ಹಾಜರಾಗಬಹುದು. ಈ ಒಂದು ಹೋಟೆಲ್ ನಂಬರ್ 3 ಫಸ್ಟ್ ಮೇನ್ ರೋಡ್, ಕಾಳಿದಾಸ ಮಾರ್ಗ್, ಗಾಂಧಿನಗರ, ಬೆಂಗಳೂರು 560009. ಹೆಚ್ಚಿನ ಮಾಹಿತಿ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಈ ಒಂದು ರೆಸ್ಟೋರೆಂಟ್ನಲ್ಲಿ ಕೂಡ ನೀವು ಕೆಲಸವನ್ನು ಕೂಡ ಮಾಡ್ಬೋದು. ಶಿಕ್ಷಣ ಸಂಸ್ಥೆಗಳು ಧಾರವಾಡ ಕರಾವಳಿ ಟೀಚರ್ಸ್ ಹೆಲ್ಪ್ಲೈನ್ ವತಿಯಿಂದ ಮಾಡ್ಕೊಳ್ತಾ ಇದ್ದಾರೆ. ಜಿಲ್ಲಾ ಮಟ್ಟ ಶಿಕ್ಷಕರ ಒಂದು ಬೃಹತ್ ಉದ್ಯೋಗ ಮೇಳವನ್ನು ಮಾಡ್ತಾ ಇದ್ದಾರೆ. ವಿದ್ಯಾರ್ಹತೆ SLC, PUC, NTC, D.Ed, B.Ed ಆಗಿರಬೇಕು. BPEd, BA, BCom, BSc, MA, MCom, MSc, MSW, BSW, MBA, BBA, BC, PG ಮಾಡೋಂಥ ಅಭ್ಯರ್ಥಿಗಳಿಗೆ ಒಟ್ಟು 128 ಹುದ್ದೆಗಳಿಗೂ ಕರಾವಳಿ ಕರ್ನಾಟಕ ಟೀಚರ್ಸ್ ಹೆಲ್ಪ್ಲೈನ್ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ದಿನಾಂಕ 17/5/2026 ರವಿವಾರ. ಸಮಯ ಬೆಳಗ್ಗೆ 9ರಿಂದ ಮಧ್ಯಾಹ್ನ 2ವರೆಗೆ
2 ಏನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಕರಾವಳಿ ಟೀಚರ್ಸ್ ವತಿಯಿಂದ ಏನು ಮಾಡ್ಕೊಳ್ತಾ ಇದ್ದಾರೆ, ಹಲವಾರು ಶಿಕ್ಷಕರನ್ನು ಇವರು ಏನು ಮಾಡ್ಕೊಳ್ತಾ ಇದ್ದಾರೆ, ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಪ್ರಧಾನ ಕಚೇರಿ KSIS ಸ್ಟಡಿ ಸರ್ಕಲ್, ಕ್ಲಾಸಿಕ್ ಪದವಿ ಮಹಾವಿದ್ಯಾಲಯ, ಕ್ಲಾಸಿಕ್ ಬಿಲ್ಡಿಂಗ್, ಶಾರದಾ ಸ್ಕೂಲ್ ಹತ್ತಿರ, ಸಪ್ತಾಪುರ ಬಾವಿ ಕ್ರಾಸ್, ಧಾರವಾಡದಲ್ಲಿ ಒಂದು ಸಂಸ್ಥೆ ಇಲ್ಲಿ ಕಂಡು ಬರ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಅಲ್ಲಿ ಹೋಗಿ ಭೇಟಿ ಮಾಡಿ. ಈ ಒಂದು ಕರಾವಳಿ ಕರ್ನಾಟಕ ಹೆಲ್ಪ್ಲೈನ್ ಸಂಸ್ಥೆ ವತಿಯಿಂದ ನೀವೇ ಮಾಡಬಹುದು, ಶಿಕ್ಷಕರಾಗಿ ಕಾರ್ಯವನ್ನು ಕೂಡ ನಿರ್ವಹಿಸಬಹುದು. ಶ್ರೀ ರಾಮು ಮಾರುತಿ ಕುಲಗುಡೆ ಎಜುಕೇಷನ್ ಫೌಂಡೇಶನ್ ನೋಡಬಹುದು. ಬ್ರೈಟ್ ಲ್ಯಾಂಡ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ವತಿಯಿಂದ ನೇಮಕಾತಿ. ರಾಯಬಾಗ ರೂರಲ್, ರಾಯಬಾಗ 59117 ಡಿಸ್ಟಿಕ್ ಬೆಳಗಾವಿ. ಇಲ್ಲಿ ಕೂಡ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ಗಳಿಗೆ ಈ ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮ್ಯಾಥ್ಸ್ ಟೀಚರ್ಗಳಿಗೆ ನೇಮಕಾತಿ 1 ಹುದ್ದೆ, ಸೋಷಿಯಲ್ ಸೈನ್ಸ್ ಟೀಚರ್ 2 ಹುದ್ದೆ, ಸೈನ್ಸ್ ಟೀಚರ್ 1 ಹುದ್ದೆ, ಇಂಗ್ಲೀಷ್ 1, ಇಂಗ್ಲೀಷ್ PRT 2, ಹಿಂದಿ TGT 1, ಹಿಂದಿ PRT 1, ಲೈಬ್ರರಿಯನ್ ಕೂಡ ಇಲ್ಲಿ 1 ಹುದ್ದೆಗೆ ನೇಮಕಾತಿ, PR ಹುದ್ದೆ ಕೂಡ ಇಲ್ಲಿ 1 ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯಲ್ಲಿ ಒಳ್ಳೆಯ ಸ್ಯಾಲ್ರಿ ಕೂಡ ಈ ಸಂಸ್ಥೆ ನೀಡ್ತಾ ಇದೆ. ಇದೊಂದು CBSE ಒಂದು ಸ್ಕೂಲ್ ಆಗಿರುತ್ತದೆ. ಇಲ್ಲಿ ನೋಡ್ಬೋದು, ಇಂಗ್ಲೀಷ್ ಮೀಡಿಯಂನಲ್ಲಿ ಬೋಧನೆ ಮಾಡುವಂಥ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ ಈ ಸಂಸ್ಥೆ ನೀಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಆ ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರ್ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ದ ಪೆಟ್ರೋಲಿಯಂ ಟೆಕ್ನಾಲಜಿ ವತಿಯಿಂದ ನೇಮಕಾತಿ. ಇಲ್ಲಿ ಕೂಡ ಹಲವಾರು ಹುದ್ದೆಗಳಿಗೆ ಈ ಸಂಸ್ಥೆ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದೆ ನೋಡಬಹುದು. ಇಲ್ಲಿ ಕೂಡ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್ ಗ್ರೇಡ್ 1, ಅಸಿಸ್ಟೆಂಟ್ ಪ್ರೊಫೆಸರ್ ಗ್ರೇಡ್ 2, ಅಸಿಸ್ಟೆಂಟ್ ಪ್ರೊಫೆಸರ್ ಗ್ರೇಡ್ 2 ಹುದ್ದೆಗೆ ಇಲ್ಲಿ ಸ್ಯಾಲ್ರಿ ಕೂಡ ನೀವು ನೋಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ನಂತರ ಇಲ್ಲಿ ಹಲವಾರು ಡಿಪಾರ್ಟ್ಮೆಂಟ್ಗಳಲ್ಲಿ ಈ ಒಂದು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದೆ ನೋಡಬಹುದು. ಪೆಟ್ರೋಲಿಯಂ ಇಂಜಿನಿಯರಿಂಗ್ ಆಗಿರ್ಬೋದು ಬೆಂಗಳೂರು, ಎಲ್ಲ ಬೆಂಗಳೂರಲ್ಲಿ ಈ ಒಂದು ಸಹಾಯಕ ಪ್ರಾಧ್ಯಾಪಕರನ್ನು ಇವರು ಏನು ಮಾಡ್ಕೊಳ್ತಾ ಇದ್ದಾರೆ, ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವೇ ಮಾಡಬೇಕಂದ್ರೆ PhD ಕೂಡ ಆಗಿರಬೇಕಾಗುತ್ತದೆ. ಅಂತ ಅಭ್ಯರ್ಥಿಗಳು ನೀವು ಮಾಡಬೇಕು, ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆಯ ಒಂದು ವೆಬ್ಸೈಟ್ಗೆ ನೀವು ಹೋಗಿ ಲಾಗಿನ್ ಆಗಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ನೀವು ಮಾಡಬೇಕಂದ್ರೆ ಈ ಒಂದು ಸಹಾಯಕ ಪ್ರಾಧ್ಯಾಪಕ, ಸಹ ಪ್ರಾಧ್ಯಾಪಕರ ಹುದ್ದೆಗೆ ನೀವೇ ಮಾಡಬಹುದು, ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗಳಿಗೆ ಅರ್ಜಿ ಕೂಡ ಸಲ್ಲಿಸಬಹುದು. ಪ್ರಿ ಯೂನಿವರ್ಸಿಟಿ ಕಾಲೇಜ್ ವತಿಯಿಂದ ನೇಮಕಾತಿ ಉಡುಪಿಯಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ಫಿಸಿಕ್ಸ್ ಟೀಚರ್ಗಳಿಗೆ ನೇಮಕಾತಿ, ಇಂಗ್ಲೀಷ್ ಲೆಕ್ಚರ್ಸ್ಗಳಿಗೆ ನೇಮಕಾತಿ, ಹಿಂದಿ ಲೆಕ್ಚರ್ಸ್ಗಳಿಗೆ ನೇಮಕಾತಿ. ಒಂದು ಹುದ್ದೆಗೆ ನೀವು ಅರ್ಜಿ ಕೂಡ ಸಲ್ಲಿಸಬೇಕಂದ್ರೆ ಪೋಸ್ಟ್ ಗ್ರಾಜ್ಯುಯೇಟ್ ಆಗಿರಬೇಕು, ಆಯಾ ಸಬ್ಜೆಕ್ಟ್ನಲ್ಲಿ ನೀವು B.Ed ಕೂಡ ಆಗಿರಬೇಕಾಗುತ್ತದೆ. ಅಂತ ಅಭ್ಯರ್ಥಿಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಬೆಸ್ಟ್ ಸ್ಯಾಲ್ರಿ ನೀಡ್ತಾ ಇದ್ದಾರೆ, ಫುಡ್ ಅಕಾಮಿಡೇಷನ್ ನೀಡ್ತಾ ಇದ್ದಾರೆ, ಸಪೋರ್ಟಿಯಾಗಿ ನೀಡ್ತಾ ಇದ್ದಾರೆ. ಅಪರ್ಚುನಿಟಿ ಕೂಡ ಈ ಸಂಸ್ಥೆಯಲ್ಲಿ ಕೂಡ ನಿಮಗಿದೆ. ಆಸಕ್ತಿ ಅಭ್ಯರ್ಥಿಗಳು ಶಾರದಾ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಉಡುಪಿಗೆ ನೀವೇ ಮಾಡೋದು ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ, ಇಲ್ಲಾಂದರೆ ನಿಮ್ಮ ಇತ್ತೀಚಿನ ರೆಸ್ಯೂಮ್ ಕೂಡ ಆ ಸಂಸ್ಥೆ ಇಮೇಲ್ಗೆ ನೀವು ಕೂಡಲೇ ರವಾನಿಸಬೇಕಾಗುತ್ತದೆ. ಪಬ್ಲಿಕ್ ಸ್ಕೂಲ್ ಹೊಸ ಆನಂದ ಬೆಳಗೊಳ ಮೈಸೂರಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ನರ್ಸರಿ ಟೀಚರ್, ಪ್ರೈಮರಿ ಟೀಚರ್, ಹೈಸ್ಕೂಲ್ ಟೀಚರ್ಗಳ ನೇಮಕಾತಿ. ಅದೇ ರೀತಿಯಾಗಿ ಇಂಗ್ಲೀಷ್, ಮ್ಯಾಥ್ಸ್, ಸೈನ್ಸ್ ಟೀಚರ್, NTT ಹುದ್ದೆಗಳಿಗೆ ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಆ ಸಂಸ್ಥೆ ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ರವಾನಿಸಿ, ಜೊತೆಗೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನೀವು ಹೆಚ್ಚಿನ ಮಾಹಿತಿ ಕೂಡ ಪಡ್ಕೋಬಹುದು. ನೋಡಬಹುದು, ಪಾಹುಲ್ಸ್ ಮಿಷನ್ಸ್ ಹೈಸ್ಕೂಲ್ ವತಿಯಿಂದ ನೇಮಕಾತಿ ನೋಡಬಹುದು. ಹಂಪಾಪುರ, HD ಕೋಟೆ ಮೈಸೂರಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ವಾಂಟೆಡ್ ಪೋಸ್ಟ್ ಗ್ರಾಜ್ಯುಯೇಟ್ ಮತ್ತು ಗ್ರಾಜ್ಯುಯೇಟ್ ಟ್ರೈನಿಂಗ್ ಟೀಚರ್ಸ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಮ್ಯಾಥ್ಸ್, ಫಿಸಿಕಲ್ ಎಜುಕೇಷನ್ ಆ್ಯಂಡ್ ಈ ಒಂದು ಹುದ್ದೆಗಳಿಗೆ ನೀವು ಈ ಒಂದು ರೆಸ್ಯೂಮ್ಗೆ ನೀವು ಈ ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮ್ ಕೂಡ ಸಲ್ಲಿಸಬೇಕಾಗುತ್ತದೆ. ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನೀವು ಹೆಚ್ಚಿನ ಮಾಹಿತಿ ಕೂಡ ಪಡ್ಕೋಬಹುದು. ಸಂಸ್ಥೆ ವತಿಯಿಂದ ನೇಮಕಾತಿ. ಈ ಒಂದು ಸಂಸ್ಥೆ ಬೆಂಗಳೂರಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ಟೀಚರ್ಸ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. 6 to 10 ವರೆಗೆ ಟೀಚರ್ಸ್ಗಳಿಗೆ ನೇಮಕಾತಿ. ಸೈನ್ಸ್ ಟೀಚರ್ ಆಗಿರ್ಬೋದು, ಒಳ್ಳೆಯ ಸ್ಯಾಲ್ರಿ ಕೂಡ ಇರ್ತಾರೆ. 20 ರಿಂದ 28,000 ರೂಪಾಯಿ ಸ್ಯಾಲ್ರಿ ಇರ್ತಾ ಇದ್ದಾರೆ. ಮೇಲ್ ಕ್ಯಾಂಡಿಡೇಟ್ಗೆ ಮಾತ್ರ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದರೆ ಆ ಸಂಸ್ಥೆ ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮ್ ಕೂಡ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಬೆಂಗಳೂರು ಮೈಸೂರು ರೋಡ್ ನೋಡಬಹುದು. ಈ ಸಂಸ್ಥೆ ವತಿಯಿಂದ ನೇಮಕಾತಿ. ಈ ಒಂದು QR ಕೋಡ್ ಮುಖಾಂತರ ನೀವು ಸ್ಕ್ಯಾನ್ ಮಾಡಿಕೊಂಡು ಆ ಸಂಸ್ಥೆ ಅಡ್ರೆಸ್ ಕೂಡ ನೀವು ತಿಳ್ಕೊಬೋದು. ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗದಲ್ಲಿ ಕೂಡ ನೇಮಕಾತಿ. ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ವಿಶ್ವವಿದ್ಯಾಲಯ ಗದಗ ಪೂರ್ಣಕಾಲಿಕ ಉಪನ್ಯಾಸಕರು, ಪ್ರಾಜೆಕ್ಟ್ ಫೆಲೋ ಮತ್ತು ಕಂಪ್ಯೂಟರ್ ಪ್ರೋಗ್ರಾಮರ್ ಇವರು ನೇಮಕ ಮಾಡ್ಕೊಳ್ತಾರೆ. ತಾತ್ಕಾಲಿಕವಾಗಿ ಇವರು ಗುತ್ತಿಗೆ ಆಧಾರದ ಮೇಲೆ 26-27ನೇ ಸಾಲಿಗೆ ಶೈಕ್ಷಣಿಕ ಸಾಲಿಗೆ ನೇಮಕ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಇವರೇ ಮಾಡ್ಕೊಳ್ತಾ ಇದ್ದಾರೆ, ಅರ್ಜಿಯನ್ನೇ ಮಾಡ್ಕೊಳ್ತಾ ಇದ್ದಾರೆ, ತೆಗೆದುಕೊಳ್ತಾ ಇದ್ದಾರೆ.
ಅಭ್ಯರ್ಥಿಗೂ ನಿಗದಿತ ಅರ್ಜಿ ಸ್ವವಿವರ ಮತ್ತು ಅಗತ್ಯ ದಾಖಲೆಗಳನ್ನು ನೀವು ಕುಲ ಸಚಿವರು, ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ವಿಶ್ವವಿದ್ಯಾಲಯ, ಕೌಶಲ್ಯ ವಿಕಾಸ ಭವನ, ಗ್ರಾಮ ಗಂಗೋತ್ರಿ ಆವರಣ, ನಾಗಾವಿ, ಗದಗ 582103 ಇವರಿಗೆ ನೀವು ಮಾಡಬೇಕಂದ್ರೆ ದಿನಾಂಕ 22/5/2026 ಒಳಗೆ ನೀವು ತಲುಪುವಂತೆ ಮಾಡಬೇಕಂದ್ರೆ ಅರ್ಜಿಯನ್ನು ಇಲ್ಲಿ ನೀವು ಸಲ್ಲಿಸಬೇಕಾಗುತ್ತೆ. ವಿದ್ಯಾರ್ಥಿ ವಿವರ ಸಂದರ್ಶನ ದಿನಾಂಕವನ್ನು ಆ ಸಂಸ್ಥೆ ಒಂದು ಜಾಲತಾಣದಲ್ಲಿ ನಿಮಗೆ ಇವರು ನಂತರ ದಿನಮಾನಗಳಲ್ಲಿ ತಿಳಿಸುತ್ತಾರೆ. ಅಧಿಕಾರಿಗಳ ಕಾರ್ಯಾಲಯ ಚಾಮರಾಜನಗರ ಜಿಲ್ಲೆ ಚಾಮರಾಜದಲ್ಲಿ ಇಲ್ಲಿ ಕೊಡುವ ಚಾಮರಾಜನಗರ ಜಿಲ್ಲಾ ಕಂದಾಯ ಕಚೇರಿಗಳಿಗೆ ಚಾಮರಾಜನಗರ ವ್ಯಾಪ್ತಿಗೊಳಪಡುವ 16 ಅಟಲ್ಜಿ ಸ್ನೇಹಿ ಕೇಂದ್ರಗಳಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ತಾತ್ಕಾಲಿಕವಾಗಿ ಸಿಬ್ಬಂದಿಗಳನ್ನು ಇವರೇ ಮಾಡ್ಕೊಳ್ತಾರೆ, ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿ ಕೂಡ ಸಲ್ಲಿಸಬೇಕಂದ್ರೆ ನೀವೇನು ಮಾಡಬೇಕಂದ್ರೆ ಟೆಂಡರನ್ನು ಆನ್ಲೈನ್ ಮೂಲಕ ನೀವು ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತದೆ. ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಈ ಒಂದು ಅಟಲ್ಜಿ ಸ್ನೇಹದಲ್ಲಿ ಸಿಬ್ಬಂದಿಗಳಾಗಿ ನೀವು ಮಾಡಬೇಕಂದ್ರೆ ಕಾರ್ಯ ಕೂಡ ನಿರ್ವಹಿಸಬಹುದು. ಇದೇ ರೀತಿ ಮಾಹಿತಿಗೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.